ನಮ್ಮ ಭಾಗಕ್ಕೆ ಅಭಿವೃದ್ಧಿ ಸಾಕಷ್ಟು ಆಗಿದೆ. ಆದರೆ ಬಾಕಿ ಇರುವಂಥದ್ದು ಕೋಸ್ಟಲ್ ಟೂರಿಸಮ್ ಇನ್ನೂ ಆಗಲೇ ಇಲ್ಲ. ನಾನೊಂದು ದಿವಸ ಸಚಿವನಾಗಿದೆ, ಈಗಲ್ಲ, ಮಾನ್ಯ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಅವರೊಟ್ಟಿಗೆ ಜಾರ್ಜ್ ಫೆರ್ನಾಂಡಿಸ್ ಅವರು ಕೇಂದ್ರ ಸಚಿವರಾಗಿ ಗೋವಾದಿಂದ ಈ ಕಡೆ ಹೆಲಿಕಾಪ್ಟರ್ನಲ್ಲಿ ಹೋಗುವಾಗ ಕಾರವಾರದ ಬಾರ್ಡರ್ ಬರುವಾಗ ಗೋವಾದಿಂದ ಅಲ್ಲಿವರೆಗೆ ಡೆವಲಪ್ ಆಗಿತ್ತು. ಅದರ ನಂತರ ಒಂದೇ ಒಂದು ನಾವು ಕಾಟೇಜ್ ಆಗಲಿ ರೆಸಾರ್ಟ್ ಆಗಲಿ ಯಾವುದನ್ನು ನೋಡಲಿಲ್ಲ. ಇವತ್ತು ಕೆಲವು ಒಂದು ಉದಯ್ ಕುಮಾರ್ ಶೆಟ್ಟಿ ಇಲ್ಲಿ ಅವರ ಅನೇಕ ಮಂದಿ ಪ್ರಾರಂಭ ಮಾಡಿದ್ದಾರೆ. ಕಾಪುವಲ್ಲಿ ಪಡುಬಿದ್ರಿಯಲ್ಲಿ ಎಲ್ಲ ಆಗ್ತಾ ಇದೆ. ಆದರೆ ಕುಂದಾಪುರ ಬದಿಯಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕು. ಯಾಕಂದರೆ ಇಲ್ಲಿ ಒಂದು ಬ್ರೇಕ್ ವಾಟ್ರನ್ನು ಮಾಡಿದೆ. ತಾವು ಹೋಗಿದ್ರೆ ಗೊತ್ತಿಲ್ಲ, ಇನ್ನೊಂದ್ಸಲಿ ಬಂದಾಗ ಬ್ರೇಕ್ ವಾಟ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಬ್ರೇಕ್ ವಾಟ್ರನ್ನು ನೋಡಬೇಕು. ಅದರಲ್ಲೇ ಸಿ ವಾಕ್ ಅಂತ ಮಾಡಿದೆ. ಅದಕ್ಕೆ ಹರಿರಾಮ್ ಶಂಕರ್ ಅವರಿದ್ದಾಗ ಸರ್ ಸಂಜೆ ಹೊತ್ತಿಗೆ ಇಲ್ಲೀಗಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ಲೈಟ್ ಆಗಿದೆ. ಅದರಿಂದ ಸಂಜೆ ಹೊತ್ತಿಗೆ ಅಲ್ಲಿ ಜನ ಹೋಗುವುದನ್ನು ನೋಡಿದರೆ ನೀವು ಯಾವಾಗ ಡೆವಲಪ್ ಮಾಡ್ತೀರಿ ಅಂತ ಜನ ಕಾಯ್ತಾ ಇದ್ದಾರೆ. ಟೂರಿಸಮ್ ಯಾವಾಗ ಆದ ಕೂಡಲೇ ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಯಾಕಂದರೆ ಇದೊಂದು ಆದಾಯವೇ, ಜಿಲ್ಲೆಗೆ ಆದಾಯ ಆಗಬೇಕಾದ್ರೆ ಥೈಲ್ಯಾಂಡ್, ಹಾಂಗ್ಕಾಂಗ್ ಯಾವ ರೀತಿಯಲ್ಲಿ ಬರೀ ಟೂರಿಸಮಲ್ಲಿ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರಾವಳಿಯ ಅಭಿವೃದ್ಧಿ, ಕೋಸ್ಟಲ್ ಟೂರಿಸಮ್ ಡೆವಲಪ್ ಆದರೆ ಖಂಡಿತ ಆಗ್ತದೆ. ಅದರೊಟ್ಟಿಗೆ ಟೆಂಪಲ್ ಟೂರಿಸಮ್ ನಮ್ಮದು ಭಾಳ ಮುಖ್ಯ. ಟೆಂಪಲ್ ಟೂರಿಸಮ್ ಇದೆ. ಕೋಲ್ಲೂರಿಗೆ ಬರ್ತಾರೆ, ಆನೆಗುಡ್ಡೆಗೆ ಬರ್ತಾರೆ, ಹಟ್ಟಿ ಅಂಗಡಿಗೆ ಹೋಗ್ತಾರೆ, ಉಡುಪಿ ಕೃಷ್ಣ ಮಠಕ್ಕೆ ಹೋಗ್ತಾರೆ. ಹಾಗೆ ಟೆಂಪಲ್ ಟೂರಿಸಮ್ ಬಗ್ಗೆಯೂ ಸ್ವಲ್ಪ ಆಲೋಚನೆ ಮಾಡಿದರೆ ನಮ್ಮ ಭಾಗಕ್ಕೆ ಏನು ಮನೀಷ್ ಇವರು ಯುವ ಮನೀಷನ್ನು ಪ್ರಾರಂಭ ಮಾಡಿದ್ದಾರೆ. ಯುವಮಣಿನೊಟ್ಟಿಗೆ ಯುವ ಮನೀಷ್, ಇನ್ನೂ ಅನೇಕ ಹೋಟೆಲ್ಗಳಿದೆ. ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ಬೇಕಾಗ್ತದೆ. ಯಾಕಂದರೆ ಜನ ಎಷ್ಟು ಜಾಸ್ತಿ ಅಕಾಮಿಡೇಷನ್ ಸಿಗ್ತದೆ ಅಷ್ಟು ಜಾಸ್ತಿ ಜನ ಬರುವಂಥದ್ದು ಪ್ರಯತ್ನವಾಗಿ. ಕೆಲವು ಸಲ ಬಂದು ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರ್ಬಾರ್ದು. ಯಾಕಂದರೆ ಈಗಂತೂ ಆನ್ಲೈನ್ ಬುಕ್ಕಿಂಗ್ ಆದ್ದರಿಂದ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಕರಾವಳಿಯಲ್ಲಿ ಹೆಚ್ಚು ರೆಸಾರ್ಟ್ಸ್ ಬರಬೇಕು. ಆದರೆ ಅಲ್ಲಿಯ ಜನರ ಶಾಂತಿಗೆ ಭಂಗ ಆಗದಂತೆ, ಯಾಕಂದರೆ ಕೆಲವೊಂದು ಕಡೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ನಾವು ಹಾಸ್ಪಿಟಲ್ ಅಂತೂ ಮಣಿಪಾಲ ಒಂದು ಸೆಂಟರ್ ಆಗಿದೆ. ಇವತ್ತು ನಾನು ಬರಲಿಕ್ಕೆ ತಡ ಆದದ್ದೇ, ಈಗ ಚಿನ್ಮಯ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಏನಪ್ಪಯ್ಯ ಹಾಸ್ಪಿಟಲ್ನವರು ಶುರು ಮಾಡಿದ್ರು. ಇವತ್ತು ಇಲ್ಲಿಂದ ಅವರು ಇದು ಮಾಡಿ ಡಯಾಗ್ನೋಸ್ ಮಾಡಿದರೆ ಅವರ ಆಸ್ಪತ್ರೆ ಮಂಗಳೂರಿಗೆ ಹೋಗಿ ಆಯುಷ್ಮಾನ್ ಕಾರ್ಡ್, ಇಲ್ಲಿ ಆಯುಷ್ಮಾನ್ ಕಾರ್ಡ್ ಉಪಯೋಗ ಆಗೋದಿಲ್ಲ, ಅಲ್ಲಿ ಉಪಯೋಗ ಆಗ್ತದೆ. ಅದಕ್ಕೆ ಅದನ್ನು ಅಲ್ಲಿ ಕರ್ಕೊಂಡೋಗಿ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಇದು ಹೆಲ್ತ್ ಟೂರಿಸಮು ಆಗ್ತದೆ ಒಂದು, ಅದಾಗಬೇಕು. ನಾನು ಸಚಿವರಿಬ್ಬರು ಇದ್ದೀರಿ, ತಮ್ಮ ಹತ್ರ ಅದನ್ನು ಕೇಳಿ, ಕ್ಯಾನ್ಸರ್ ಮೆಡಿಸಿನಿಗೆ ಏನು GST ಹಾಕ್ತೀರಿ ಅದನ್ನು ತೆಗಿಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ನಂದು. ಬಂದು ಹೇಳ್ತೇನೆ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು. ಅದರೊಟ್ಟಿಗೆ ಇಲ್ಲಿ ಟೂರಿಸಮಿಗೆ ಡೆವಲಪ್ ಆಗುವಂಥ ರೋಡ್ಸಿಗೆ ಜಾಸ್ತಿ ತಮ್ಮಿಂದ ಆಗಬೇಕಾಗ್ತದೆ. PWD ಮಿನಿಸ್ಟರ್ ರೋಡ್ಸ್ ಡೆವಲಪ್ ಆದಷ್ಟು ಅಲ್ಲಿಗೆ ಬರುವಂಥ ಜನರು ಜಾಸ್ತಿ. ಯಾಕಂದರೆ ಕರಾವಳಿಯ ರಸ್ತೆಗಳು ಆಗಾಗ ಹಾಳಾಗ್ತದೆ. ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಸ್ವಲ್ಪ ಜಾಗ್ರತೆ ಆಗಿ ಮಾಡಬೇಕಾಗ್ತದೆ ಅಂತ ತಮ್ಮ ಹತ್ರ ಹೇಳ್ತಾ, ಬೇರೆ ಬೇರೆ ಕಡೆಯಿಂದ ಉದಯ್ ಕುಮಾರ್ ಶೆಟ್ಟಿ ಹಿಂದೆ ಒಂದ್ಸಲಿ ಹೆಲಿ ಟೂರಿಸಮ್ ಮಾಡಿದೆ. ನಾನು ಒಂದ್ಸಲಿ ಹೋಗಿದ್ದೆ. ಅದರಲ್ಲಿ ಹೋಗಿ ಬಂದವರಿಗೆ ಖಂಡಿತವಾಗಿ ಅದ್ಭುತ. ಅವರು ಆ ಒಂದು ಸ್ಥಳವನ್ನು ವೀಕ್ಷಣೆಯನ್ನು ಮಾಡುವಂಥದ್ದು ಇದೆಯಲ್ಲ ಕರಾವಳಿಯಲ್ಲಿ, ಬೇರೆ ಬೇರೆ ಕಡೆಯಲ್ಲಿ ನೋಡುವಂಥದ್ದು ಅದ್ಭುತವಾಗಿತ್ತು. ಅದಕ್ಕೋಸ್ಕರ ಈಕೋ ಫ್ರೆಂಡ್ಲಿ ಟೂರಿಸಮ್ ಇಲ್ಲಿ ಇರುವಂಥದ್ದು. ಈಕೋ ಫ್ರೆಂಡ್ಲಿ ಟೂರಿಸಮಿಗೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಅದಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಸ್ವಲ್ಪ ಬೇಕಾಗ್ತದೆ. ಇವೆಲ್ಲ ಡಿಪಾರ್ಟ್ಮೆಂಟನ್ನು ಸೇರಿಸಿ ತಾವು ಹಿರಿಯ ಸಚಿವರು ಇದ್ದೀರಿ, ಒಂದು ಮೀಟಿಂಗನ್ನು ಕರೆದಾಗ ನಾವೆಲ್ಲ ಬರ್ತೇವೆ, ಅದಕ್ಕೆ ಬಂದು ನಮ್ಮ ಸಲಹೆಗಳನ್ನು ಕೊಡ್ತೇವೆ. ಎಷ್ಟು ಸರ್ಕಾರದಿಂದ ಅನುದಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ, ಗೌರ್ಮೆಂಟಿಂದ ಅನುದಾನವನ್ನು ಕೊಡ್ತೀರಿ, ಅಷ್ಟು ಖಾಸಗಿಯವರು ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಅವರಿಗೆ ಬೇಕಾದದ್ದು ಕನೆಕ್ಟಿವಿಟಿ, ರಸ್ತೆಗಳನ್ನು ನೀವು ಮಾಡಿಕೊಟ್ಟಾಗ ರೆಸಾರ್ಟ್ಸ್ ಅವ್ರು ಜಾಸ್ತಿ ಮಾಡ್ತಾರೆ. ಆಗ ಜನ ಬರುವಂಥದ್ದು ಜಾಸ್ತಿ ಆಗ್ತದೆ. ಇದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ಅದರೊಟ್ಟಿಗೆ ಈಗ ಬ್ರಿಡ್ಜ್ ಮಾಡಿದಾಗ ಬರೀ ಓಡಾಡ್ಲಿಕ್ಕಲ್ಲ, ಆಚೆ ಈಚೆ ಇರುವಂಥ ಭೂಮಿಗಳ ಬೆಲೆ ಜಾಸ್ತಿ ಆಗ್ತದೆ. ಹೆಚ್ಚು ಪ್ರಚಾರವನ್ನು ಕೊಡಲಿಕ್ಕೆ ಪ್ರಚಾರ ಎಷ್ಟು ಜಾಸ್ತಿ ಆಗ್ತದೆ
ಅಷ್ಟು ಜನ ಬರುವಂಥದ್ದಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಮಂತ್ರಿಗಳು ಹೇಳ್ತಾ ಇದ್ರು ಬೆಳಗಾವಿಗೆ ಯಾವುದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ. ಅದಕ್ಕೆ ಇನ್ನೊಂದು ದಿವಸ ಇನ್ನೂ ಹೆಚ್ಚಿನ ವಿಷಯವನ್ನು ಚರ್ಚೆಯನ್ನು ಮಾಡಲಿಕ್ಕೆ ನೀವು ಹೋಟೆಲ್ನವರು, ಈ ಭಾಗದ ಹೋಟೆಲ್ನವರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಒಟ್ಟಿಗೆ ಕೂತು ನಾವು ಚರ್ಚೆಯನ್ನು ಮಾಡಿ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಾಗ ಅವರು ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಸಹಾಯವನ್ನು ಖಂಡಿತ ಮಾಡ್ತಾರೆ ಅಂತ ಹೇಳ್ತಾ, ಯಾಕಂದರೆ ಮಂತ್ರಿಗಳು ಬರ್ತಾರೆ ಹೆಚ್ಚಾಗಿ.